ಈ ಬಾರಿ ಡಿಜಿಪಿ ಅಂಡ್ ಐಜಿಪಿ ಆಗಿ ಸಲೀಂ ರವರನ್ನು ನೇಮಕ ಮಾಡಿದ ವಿಚಾರದ ಹಿಂದೆ ನಡೆದ ಪಾಲಿಟಿಕ್ಸ್ ಅನ್ನ ಪರಿಶೀಲನೆ ಮಾಡಿದ್ರೆ ದಯಾನಂದ್ ಅವರ ನೇಮಕಾತಿ ಸಹ ಮುಂದಿನ ದಿನಗಳಲ್ಲಿ ಆಗಬಾರದು ಅನ್ನೋ ವಿಚಾರವಾಗಿ ಬಹುದೊಡ್ಡ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ಆ ಅಭಿಪ್ರಾಯವನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಆದ್ರೆ ಇದನ್ನ ನಾನು ಡಿಜಿಪಿ ಅಂಡ್ ಐಜಿಪಿ ಹುದ್ದೆಗೆ ನಡೀತಾ ಇದ್ದ ಲಾಬಿ ವಿಚಾರವಾಗಿ ಹತ್ತಿರದಿಂದ ಪರಿಶೀಲನೆ ಮಾಡ್ತಾ ಇದ್ದೆ. ಸೊ ಈ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ ಸಂದರ್ಭದಲ್ಲಿ ಗಮನಿಸಿದ ಕೆಲವು ಘಟನೆಗಳನ್ನ ಅದನ್ನ ಈಗಿನ ಸ್ಥಿತಿಗೆ, ಅಂದ್ರೆ ನಾನು ಡಿವೈಎಸ್ಪಿ ಆಗಿ ಕೆಲಸ ಮಾಡಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ, ಹಿಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವಧಿಯಲ್ಲಿ, ಆ ಸಮಯದಲ್ಲಿ ನಡೆದ ಕೆಲವು ಘಟನೆಗಳು ಪೂರ್ವಭಾವಿ ತಯಾರಿಯ ರೀತಿಯಲ್ಲಿ ಈ ಬಾರಿಯ ಡಿಜಿಪಿ ಮತ್ತು ಐಜಿಪಿ ಹುದ್ದೆಯ ನೇಮಕಾತಿಗೆ ನಡೆದ ಕಾಂಪಿಟಿಷನ್ ನಲ್ಲಿ ಒಂದು ಪೂರ್ವಭಾವಿಯಾಗಿ ಒಂದು ರಂಗ ಸಜ್ಜಾದ ರೀತಿಯಲ್ಲಿ ಇದೆ. ಆ ವಿಚಾರವನ್ನ ನಾನು ಮೆನ್ಷನ್ ಮಾಡಿದ್ದೇನೆ. ಅದನ್ನ ಮಾಡಿರೋದು ಯಾಕಂತ ಹೇಳಿದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಸಲೀಂ ಅವರ ಮೇಲೆ ಆರೋಪ ಮಾಡ್ತಾ ಇರೋದಿಲ್ಲ. ನಾನು ಅವರ ಇಂಟೆಗ್ರಿಟಿಯನ್ನ ಈ ಹಂತದಲ್ಲಿ ಪ್ರಶ್ನಿಸಲು ಇಚ್ಛಿಸೋದಿಲ್ಲ. ಒಂದು ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದೆ. ಆ ವರದಿಯನ್ನ ಸಾರ್ವಜನಿಕಗೊಳಿಸಬೇಕು ಎಂದು 2 ದಿನಗಳ ಹಿಂದೆ ಹೈಕೋರ್ಟ್ ಹೇಳಿರುತ್ತದೆ. ಆ ವರದಿಯನ್ನು ಪರಿಶೀಲನೆ ಮಾಡಿದರೆ ಮಾಧ್ಯಮಗಳಲ್ಲಿ ಬಂದ ವಿವಿಧ ಮಾಹಿತಿಯ ಪ್ರಕಾರ ವಿರಾಟ್ ಕೊಹ್ಲಿ ಅವರನ್ನೇ ಸರ್ಕಾರ ಟಾರ್ಗೆಟ್ ಮಾಡಿದಂತಿದೆ. ಮುಂದಿನ ದಿನಗಳಲ್ಲಿ ಅವರನ್ನೇ ಆರೋಪಿಯನ್ನಾಗಿಸಿ ಜೈಲಿಗೆ ಕಳಿಸುವ ಹುನ್ನಾರ ಕಂಡು ಬರ್ತಾ ಇದೆ. ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನವರನ್ನು ನಾನು ಕೇಳೋದೇನೆಂದ್ರೆ, ಆ ಕಾಲ್ತುಳಿತ ಆದ ಜಾಗದಲ್ಲಿ ಬಂದ ವ್ಯಕ್ತಿಗಳೆಲ್ಲ ಟ್ವೀಟ್ ನೋಡಿ, RCB ಬರೆದ ಟ್ವೀಟ್ ನೋಡಿ ಬಂದಿದ್ದಾರಾ? ಅವರ ಬಗ್ಗೆ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದ ಕಚೇರಿಗೆ ಪತ್ರ ಬರೆದು ಮಾಹಿತಿಯನ್ನ ಸಂಗ್ರಹಿಸಿ ಅವರೆಲ್ಲರೂ ಆ ಸ್ಪಾಟ್ ಅಲ್ಲಿ ಇದ್ರು ಅಂತ ಹೇಳಿ ನೀವು ಎನ್ಕ್ವೈರಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಲು ಬಯಸ್ತೇನೆ. ಏಕೆಂದ್ರೆ ನಾಳೆ ಕೋರ್ಟಲ್ಲಿ ಸಾಕ್ಷ್ಯವನ್ನ ಕೇಳ್ತಾರೆ. ಆವಾಗ RCB ಬರೆದ ಟ್ವೀಟ್ಗೆ ಜನರು ಬಂದಿದ್ದಾರೆ ಅಂತ ಹೇಳಿದ್ರೆ ಸ್ಟ್ಯಾಂಪೆಡ್ ಆದ ಜಾಗದಲ್ಲಿ ಬಂದವರೆಲ್ಲ RCB ಟ್ವೀಟ್ ಅನ್ನ ವ್ಯೂ ಮಾಡಿದ ವ್ಯಕ್ತಿಗಳಾಗಿರ್ಬೇಕು. ಅದನ್ನ ನೀವು ಪರಿಶೀಲನೆ ಮಾಡಿದ್ದೀರಾ ಅನ್ನುವ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರಿಗೆ ಕೇಳಬಯಸ್ತೇನೆ. ನಾನು RCBಯ ಸ್ಟ್ಯಾಂಪೆಡ್ ಕುರಿತಾಗಿ ಜುಲೈ 1ನೇ ವಾರದಲ್ಲಿ ಮ್ಯಾಜಿಸ್ಟೇರಿಯಲ್ ಎನ್ಕ್ವೈರಿ ಮಾಡ್ತಾ ಇರುವ ಶ್ರೀ ಜಗದೀಶ್ ರವರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದ ಶ್ರೀ ಜಗದೀಶ್ ರವರಿಗೆ ಒಂದು ಪತ್ರವನ್ನ ಬರೆದಿದ್ದೇನೆ. ಸುಮಾರು 8 ಪುಟಗಳ ಪತ್ರ ಇದು. ಈ ಪತ್ರದಲ್ಲಿ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವ ಒಂದು ಸ್ಮಗ್ಲಿಂಗ್ ಮಾಫಿಯಾದವರು KG ಹಳ್ಳಿ ಮತ್ತು DJ ಹಳ್ಳಿಯ ಗುಂಪು ಗಲಭೆಕೋರರನ್ನ ಬಳಸಿಕೊಂಡು ಕಾಲ್ತುಳಿತವಾದ ಜಾಗದಲ್ಲಿ ಗೊಂದಲವನ್ನು ಸೃಷ್ಟಿಸಿ ಸ್ಟ್ಯಾಂಪೆಡ್ಗೆ ಕಾರಣ ಆಗಿದ್ದಾರೆ, ಕಾಲ್ತುಳಿತಕ್ಕೆ ಕಾರಣವಾಗಿದ್ದಾರೆ ಎಂದು ಪತ್ರ ಬರೆದಿದ್ದೇನೆ. ಸರ್ಕಾರ ಈ ಪತ್ರವನ್ನು ಪರಿಶೀಲನೆ ಮಾಡಬೇಕು ಮತ್ತು ಈ ಪತ್ರದಲ್ಲಿರುವ ಎಲ್ಲ ಅಂಶಗಳನ್ನು ತನಿಖೆ ಮಾಡಬೇಕು ಎಂದು ಸರ್ಕಾರವನ್ನ ಆಗ್ರಹಪಡಿಸ್ತಾ ಇದ್ದೇನೆ.